ಇನ್ನಷ್ಟು ಆಳವಾಗಿ ಏಟು ಬಿತ್ತು ಅವನಿಗೆ. ಮತ್ತೆ ಸೇವಕನನ್ನ ಕಳಿಸಿದ. ಅವನಿಗೇನು ಬೇಕೋ ಬೇಡವೋ ನಾನು ಹೇಳಿದ್ದೀನಿ ಅಂತ ಹೇಳ್ಕೊಂಡು ಬಾ ಅಂತ. ಸನ್ಯಾಸಿಯನ್ನ ಕರ್ಕೊಂಡು ಬಂದು ರಾಜನ ಎದುರುಗಡೆ ನಿಲ್ಲಿಸಿದ್ರು. ರಾಜ ಹೇಳಿದ, ನಾನು ಚಕ್ರಾಧಿಪತಿ ಅನ್ನೋದು ಗೊತ್ತಿಲ್ವೇನು ಅಂತ. ನಕ್ ಬಿಟ್ಟ ಸನ್ಯಾಸಿ. ಏನಾಗಬೇಕಾಗಿದೆ? ಮತ್ತೆ ರಾಜ ಕೇಳಿದ, ನೀನೇನಾದರೂ ನನ್ನಿಂದ ಇವತ್ತು ಕೇಳಲೇಬೇಕು, ಇಲ್ಲ ಅಂದರೆ ಶಿಕ್ಷೆ ಕೊಡ್ತೀನಿ. ಈಗ ಸನ್ಯಾಸಿಗೆ ಕಷ್ಟಕ್ಕೆ ಬಂತು, ಬಾಯಿ ಬಿಡಲೇಬೇಕಾಯ್ತು. ಸನ್ಯಾಸಿ ಹೇಳಿದ, ಎಲ್ಲರೂ ತಮ್ಮ ಹತ್ರ ಏನಿಲ್ವೋ ಅದನ್ನೇ ಕೇಳಿದ್ದಾರೆ ನಿಮ್ಮಿಂದ. ನಾನು ನನ್ನ ಹತ್ರ ಅಹಂಕಾರವಿಲ್ಲ, ನಿಮ್ಮಿಂದ ಅಹಂಕಾರವನ್ನ ಬೇಡ್ತಾ ಇದ್ದೀನಿ. ಈಗ ರಾಜ ನಿರುತ್ತರನಾದ. ಹೇಗೆ ಕೊಡೋಕೆ ಸಾಧ್ಯ ಅಹಂಕಾರವನ್ನ? ನಾವೆಲ್ಲರೂ ನಮ್ಮ ಅಹಂಕಾರವನ್ನೇ ಸಿಂಹಾಸನ ಮಾಡಿಕೊಂಡು ನಮ್ಮ ರಾಜ್ಯವನ್ನು ನಾವೇ ಆಳ್ಕೊಂಡು ಸುಖವಾಗಿದ್ದೀವಿ. ಬಿಡಕ್ಕೆ ತಯಾರಿದ್ದೀವ? ಅಲ್ಲಿ ಮತ್ತೆ ಅಹಂಕಾರ ಅಂದ ತಕ್ಷಣ ನಾನುವನ್ನೇ ಬಿಟ್ಟು ಬಿಡೋದು ಅಲ್ಲ. ನಾನುವನ್ನ ಬಿಟ್ಟರೆ ಅದೇ ನಮಗೆ ಜೀವ ಚೈತನ್ಯ. ಅದನ್ನ ಬಿಡಕ್ಕಾಗಲ್ಲ. ಆದರೆ ಆ ನಾನಕ್ಕೆ ನಾವಿಷ್ಟು ಶೃಂಗಾರ ಮಾಡ್ಕೊಂಡಿದ್ದೀವಲ್ಲ, ಅದು ನಮಗೆ ಭಾರವಾಗ್ತಾ ಇದೆ. ನಾನು ಅನ್ನುವ ಚೊಕ್ಕ ಸ್ವಚ್ಛ ಅಹಂಕಾರ ಇದೆಯಲ್ಲ, ಅದು ನಮ್ಮನ್ನು ಸುಂದರವಾಗಿ ನೆಮ್ಮದಿಯಿಂದ ಬದುಕೋದಿಕ್ಕೆ, ಸಂತೋಷವಾಗಿ ಬದುಕೋದಿಕ್ಕೆ ಪೂರಕವಾಗಿ ನಮ್ಮೊಳಗಿದ್ದು ಕೆಲಸ ಮಾಡ್ತಾ ಇದೆ. ಆದರೆ ಅದಕ್ಕೆ ನಾವಷ್ಟು ಸೇರಿಸ್ಕೊಂಡಿದ್ದೀವಲ್ಲ. ಏನು ಸೇರಿಸ್ಕೊಂಡಿದ್ದೀವಿ? ನಾನು ಏನು ಇದೀನೋ ಅದನ್ನು ಬಿಟ್ಟು ಇನ್ನೊಂದಾಗಿ ತೋರಿಸೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಏನಿದೀನೋ ಅದು ಅಲ್ಲದ್ದು ತೋರಿಸ್ಕೊಳ್ಳೋದ್ರೊಳಗೆ ನನಗೆ ಸಂತೋಷ ಇದೆ. ನಾನು ಏನಿದೀನೋ ಅದು ಇದ್ಬಿಟ್ರೆ ನಿಜವಾಗ್ಲೂ ನನಗೇನೂ ಕೆಲಸವೇ ಇಲ್ಲ. ನನಗಿಷ್ಟು ಬರುತ್ತೆ, ನಾನು ಇಷ್ಟು ಹೇಳ್ತೀನಿ, ಆಗೋಯ್ತು. ಇಲ್ಲ, ನನಗೆ ಎಲ್ಲರನ್ನೂ ಮೆಚ್ಚಿಸಬೇಕು ಅಂದರೆ ನಾನು ಅಲ್ಲದ ಏನೋ ಒಂದನ್ನು ಎಲ್ಲರಿಗೂ ತೋರಿಸ್ಬೇಕು. ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದರೊಳಗೆ ನಾವೆಲ್ಲರೂ ಸುಸ್ತಾಗ್ತಿದ್ದೀವಿ. ನಾನು ಅಲ್ಲದ, ಯಾಕಂದರೆ ಅದು ನನಗೆ ಗೊತ್ತಿಲ್ಲದ್ದು. ನಾನು ಅಲ್ಲದ್ದನ್ನು ತೋರಿಸ್ಬೇಕು, ಅದು ನನಗೆ ಗೊತ್ತೇ ಇಲ್ಲ, ಹೇಗೆ ತೋರಿಸ್ತೀನಿ? ಹಾಗೆ ಅದನ್ನು ಮೇಂಟೈನ್ ಮಾಡಬೇಕು ಅಂತ ನಾನು ನನ್ನೊಳಗೆ ಗುದ್ದಾಡ್ಕೊಳ್ತಾ ಇದ್ದೀನಿ. ನಾನು ಇರೋದು ಒಂದು, ತೋರಿಸ್ಕೋಬೇಕನ್ನೋದು ಇನ್ನೊಂದು. ಅದು ಎರಡರ ನಡುವೆ ತುಂಬ ಅಂತರ ಇದೆ. ಆ ಅಂತರದಿಂದಾಗಿ ನನ್ನೊಳಗಡೆ ವೈಪರೀತ್ಯಗಳು, ಸಂಕೀರ್ಣತೆಗಳು ಇವು ಉಂಟಾಗಿ ಅದು ನನ್ನನ್ನು ಜಂಜಡಕ್ಕೆ ಸಿಗಿಸಿ ನನಗೆ ಸುಸ್ತಾಗೋ ಹಾಗೆ ಮಾಡ್ತಿದೆ. ನಾನು ಹೊರಗಡೆ ಒಂದು ವೇಷ ಕಟ್ಕೊಂಡಿದ್ದೀನಿ, ಒಳಗಡೆ ಬೇರೆಯಾಗಿ ಇದ್ದೀನಿ. ಯಾಕಂದರೆ ಅಂತಾರೆ ಆತ್ಮಸಾಕ್ಷಿಯನ್ನು ಮೀರಿದ್ದೀನೇನು ಇಲ್ಲ ಅಂತ. ಆತ್ಮಸಾಕ್ಷಿ ಗೊತ್ತಿದೆ ನಾನೇನು ಅಂತ. ಆದರೆ ಆತ್ಮಸಾಕ್ಷಿಯ ಬಾಯಿ ಮುಚ್ಚಿ ನಾನು ಇನ್ನೇನೋ ಆಗುವ ಅದರಲ್ಲಿ ಸಂತೋಷವನ್ನು ಕಂಡುಕೊಳ್ಳೋ ಪ್ರಯತ್ನದಲ್ಲಿ ಸೋಲ್ತಾ ಇದ್ದೀನಿ. ಆ ಸೋಲು ನನಗೆ ತುಂಬ ಸುಸ್ತು ಮಾಡ್ತಾ ಇದೆ. ಇದು ಭಾರವಾಗಿ ಸರಳತೆ ಮಾಯ ಮಾಡ್ತಾ ಇದೆ. ಇಲ್ಲ ಅಂದರೆ ನಿಸರ್ಗದ ಒಂದು ಭಾಗವಾಗಿ ಬಂದ ನಾನು, ನಿಸರ್ಗದ ಒಂದು ಕಣವಾದ ನಾನು, ನಿಸರ್ಗದ ಎಲ್ಲ ಅಂಶವನ್ನು ನನ್ನೊಳಗೆ ಹೊಂದಿದಂತಹ ನಾನು ಸರಳವಾಗಬೇಕಾಗಿಲ್ಲ. ಆ ಸರಳತೆಯೇ ನನ್ನೊಳಗಡೆ ಇದೆ. ಅದರ ಎಚ್ಚರ, ಅದರ ಕುರಿತಾದ ಗಮನ ಬಂದರೆ ಸಾಕು. ಹಾಗಂತ ಇಷ್ಟು ದಿನ ನಾನು ಮಾಡಿದ ಹಾಗಾದರೆ ಎಲ್ಲ ತಪ್ಪ ಅಂತ ಅನ್ನಿಸ್ಬಹುದು. ತಪ್ಪು ಸರಿ ಇಲ್ಲವೇ ಇಲ್ಲ, ಎಲ್ಲವೂ ಸರಿಯೇ. ಯಾಕಂದರೆ ಮೊನ್ನೆ ಯಾರೋ ಮೆಸೇಜ್ ಕಳಿಸಿದ್ರು, ಏನೋ ನೀವು ಮಾಡಕ್ಕೆ ಹೋಗಿ ತಪ್ಪಾದರೆ ಒಂದು ಅನುಭವ ಕಲ್ತ್ರಿ, ಸರಿ ಮಾಡಿದ್ರೆ ಗೆದ್ರಿ, ಎರಡರಲ್ಲೂ ನಿಮ್ಮ ಲಾಭವೇ ಇದೆ ಅಂತ. ಅಂದಮೇಲೆ ಇಲ್ಲಿ ತಪ್ಪು ಇಲ್ಲವೇ ಇಲ್ಲ. ನಮ್ಮೊಳಗಡೆ ಇರೋದನ್ನು ನಾವು ಗಮನಿಸಲಿಲ್ಲ ಅಷ್ಟೇ. ಅದು ಯಾಕಾಗಿ? ಅದು ನಿಸರ್ಗದತ್ತವಾದ ಏನು ಆಟ ನಡೀತಿದೆಯಲ್ಲ, ನೈಸರ್ಗಿಕವಾದ ಆಟ ನಡೀತಿದೆಯಲ್ಲ, ಅದರ ಅನುಗುಣವಾಗಿ ಶ್ರೀ ರಾಘವೇಂದ್ರ ಅವರು ಸಹಜ ಮಾರ್ಗ ಸಮೀಕ್ಷೆ ಅನ್ನೋ ತಮ್ಮ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಮನುಷ್ಯನ ಜೀವನ ಹೋರಾಟ ಮತ್ತು ಬೆಳವಣಿಗೆಯಿಂದ ಕೂಡಿದೆ. ಇದರಿಂದ ಯಾವ ಜೀವಿಯೂ ಹೊರತಾಗಿಲ್ಲ. ಹುಟ್ಟಿದ ಮಗು ಅಳುತ್ತೆ, ಯಾಕೆ? ಬೆಳವಣಿಗೆಗಾಗಿ. ಹುಟ್ಟಿದ ಮಗು ಕೈಕಾಲು ಬಡಿಯುತ್ತೆ, ಯಾಕಾಗಿ? ಬೆಳವಣಿಗೆಗಾಗಿ. ಹೋರಾಟ, ಕಾಲು ಕೈ ಬಡಿಯೋದು, ಅಳೋದೇ ಅದರ ಹೋರಾಟದ ಒಂದು ಭಾಗ ಅಥವಾ ಅದರ ಹೋರಾಟ. ಆ ಹೋರಾಟದಿಂದಲೇ ಅದರ ಬೆಳವಣಿಗೆಯಾಗಬೇಕು. ಆದರೆ ಬೆಳೀತಾ ಬೆಳೀತಾ ನಾವು ಹೇಗೆ ಬೆಳೆದ್ವಿ ಅಂದರೆ ಬರೀ ಹೋರಾಟವನ್ನು ಉಳಿಸ್ಕೊಂಡ್ವಿ, ಬೆಳವಣಿಗೆ ದೈಹಿಕ ಮಟ್ಟಕ್ಕೆ ಮಾತ್ರ ಉಳಿತು. ಮಾನಸಿಕವಾಗಿ ಆಗಬೇಕಾದ ವಿಕಾಸ ಅದರ ಕಡೆ ನಮ್ಮ ಲಕ್ಷ್ಯವೇ ಹೋಗಲಿಲ್ಲ. ಅದೇ ಬೆಳವಣಿಗೆ
ವಿಕಾಸದತ್ತ ಹೋಗಿದ್ರೆ ನಾವು ಹಿಡಿದ ಮುಷ್ಟಿಯನ್ನು ಬಿಟ್ಬಿಡ್ತಾ ಇದ್ವಿ. ಹಾಗಾದರೆ ಈಗ ಕೇಳ್ತಾರೆ, ಅರ್ಥವಾಯಿತು, ಈಗ ಹೋರಾಟ ಮತ್ತು ಬೆಳವಣಿಗೆ ಇದೆ ಅಂತಾಯಿತು, ಏನು ಮಾಡಬೇಕು? ಮೊದಲಿಗೆ ಹೇಳಿದ ಹಾಗೆ ಚಿಂತನ ಶಕ್ತಿಯ ಸದುಪಯೋಗವನ್ನು ಹೋರಾಟ ಮತ್ತು ಬೆಳವಣಿಗೆಗೆ ಅಂಟಿಸಬೇಕು. ಬೆಳವಣಿಗೆ ಅನ್ನೋದು ಯಾವ ದಿಕ್ಕಿನತ್ತ ಆಗಬೇಕು? ಈಗ ದಿಕ್ಕಿಟ್ಟ ಸ್ಥಿತಿ ಅಂತ ನಾವು ಮಾತಾಡಿದ್ವಿ. ಯಾವ ದಿಕ್ಕಿನತ್ತ ನಮ್ಮ ಬೆಳವಣಿಗೆ ಆಗಬೇಕು? ವಿಕಾಸವಾಗಬೇಕು. ಹೋರಾಟಕ್ಕಾಗಿಯೇ ಆಗಿ ಉಳಿಬೇಕು. ಇದು ನಮಗೆ ಬಿಟ್ಟ ನಿರ್ಧಾರ. ನಾವು ನಮ್ಮ ಹೋರಾಟವನ್ನು ಬೆಳವಣಿಗೆಯಿಂದ ವಿಕಾಸದತ್ತ ನಮ್ಮ ಚಿಂತನೆಯನ್ನು ಮರುನಿರ್ದೇಶನ ಮಾಡಿದರೆ ನಮ್ಮ ಅರ್ಧ ಭಾಗ ನಾವು ಗೆದ್ದ ಹಾಗೆ, ಸರಳತೆಯೆಡೆಗೆ ಸಹಜತೆಯೆಡೆಗೆ ನಾವು ಮುಖ ಮಾಡಿದಾಗ. ಅಂದರೆ ಬಹಿರಂಗಕ್ಕೆ ಕೊಟ್ಟ ನಮ್ಮ ವಿಚಾರಧಾರೆಯನ್ನು ಅಂತರಂಗದೆಡೆಗೆ ತಿರುಗಿಸ್ಕೊಂಡ ಹಾಗೆ. ಅಂತರಂಗದಲ್ಲೇ ಸರಳತೆ ಮತ್ತು ಸಹಜತೆ ನಮ್ಮ ಒಂದು ಭಾಗವಾಗಿ ಕೂತಿದೆ. ಅದರ ಕಡೆ ಗಮನ ಹರಿಸಿದ್ರೆ ಅದು ನಮ್ಮನ್ನು ತನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತೆ. ಒಮ್ಮೆ ನಮ್ಮ ಅಂತರಂಗವೇ ನಮ್ಮನ್ನು, ಅಂದರೆ ನಮ್ಮ ಜಾಗೃತವನ್ನು ತನ್ನ ಗಮನಕ್ಕೆ ತೆಗೆದುಕೊಂಡ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಸರಳವಾಗ್ತಾ ಹೋಗ್ತೀವಿ, ನಾವು ಸಹಜವಾಗ್ತಾ ಹೋಗ್ತೀವಿ. ಯಾಕಂದರೆ ಸಹಜ ನಮ್ಮೊಡನೆಯೇ ಹುಟ್ಟಿತು. ಯಾವುದು ಹುಟ್ಟಿದೆ ನಮ್ಮೊಡನೆ? ನಾನು ಅನ್ನುವ ಎಚ್ಚರ ನಮ್ಮೊಡನೆಯೇ ಹುಟ್ಟಿದೆ. ಆ ಎಚ್ಚರವನ್ನು ಹಾಗೆಯೇ ಕಾಪಾಡಿಕೊಂಡ್ರೆ, ಅರಿವಿನ ಜೊತೆಗೆ ವಿವೇಕದ ಜೊತೆಗೆ ವಿಕಾಸಕ್ಕೆ ಒಗ್ಗುವ ಹಾಗೆ ಕಾಪಾಡಿಕೊಂಡ್ರೆ, ಅಂತರಂಗದ ನಮ್ಮ ಪಯಣ ಈ ಬಹಿರ್ಮುಖದ ಎಲ್ಲ ಜಂಜಾಟವನ್ನು, ಸಂಕೀರ್ಣತೆಯನ್ನು, ಸಂದಿಗ್ಧವನ್ನು ಮೀರಿ ಬೆಳೆಯುತ್ತೆ. ಈಗ ನಾವು ನೋಡಿದ್ವಿ ಸರಳ ಜೀವನ ಅಂದ್ರೇನು, ಸಹಜ ಜೀವನ ಅಂದ್ರೇನು, ಸರಳ ಜೀವನವೇ ಹೇಗೆ ಸಹಜ ಜೀವನವಾಗುತ್ತೆ, ಅಲ್ಲಿಂದ ನಾವು ಹೇಗೆ ಕೆಳಗಿಳಿದ್ವಿ, ಹೇಗೆ ಆವರಣಗಳು ನಮ್ಮನ್ನು ಸುತ್ತಕೊಂಡಿತು. ಈಗ ನಾವು ಬರೀ ಮನುಷ್ಯರಾಗಬೇಕಾದ್ರೆ ಏನು ಮಾಡಬೇಕು, ಇವನ್ನು ನೋಡ್ತಾ ಬಂದ್ವಿ. ಅದರೊಳಗೆ ಇನ್ನೂ ಒಂದು ಸಾಮಾನ್ಯ ಮನುಷ್ಯನ ಲಕ್ಷಣದಲ್ಲಿ ಇನ್ನೂ ಒಂದು ವಾಕ್ಯ ಬರುತ್ತೆ ಅವರದ್ದೇನೆ. ನಾವೆಲ್ಲರೂ ಸಾಮಾನ್ಯ ಮನುಷ್ಯರು, ಆದರೆ ಅಸಾಮಾನ್ಯರಾಗಕ್ಕೆ ಹೊರಟಿದ್ದೀವಿ. ಅಸಾಮಾನ್ಯರಾಗಬೇಕು, ಇದ್ದದ್ದೊಂದು ನಾನು ತೋರಿಸ್ಬೇಕಾದ್ವಂದ್ರ ಅಂತರದಿಂದ ನಾವೇನೇನು ಸಂಘರ್ಷವನ್ನು ಮಾಡಿಕೊಂಡ್ವಿ ಅಂತ. ಸಾಮಾನ್ಯ ಮನುಷ್ಯರಾಗಿ ಅಸಾಮಾನ್ಯತೆಯನ್ನು ತೋರ್ಸಕ್ಕೆ ಹೋಗಿ ನಾವು ಸುಸ್ತಾದ್ವಿ. ಅದರ ಬದಲು ಅಸಾಮಾನ್ಯವಾದದ್ದೊಂದು ಸರಳತೆ ಸಹಜತೆಯ ಅಂಶ ನಮ್ಮೊಳಗಿದೆ ಅಂತ ಅಂದ್ಕೊಂಡಿದ್ರೆ, ಆ ಅಸಾಮಾನ್ಯದ ಕಡೆ ನಮ್ಮ ದೃಷ್ಟಿ ಹೋಗಿದ್ರೆ ನಾವು ಆಗ್ತಿದ್ವಿ. ಅಸಾಮಾನ್ಯವಾದದ್ದು ನಮ್ಮನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇತ್ತು. ನಾವೀಗ ಅಸಾಮಾನ್ಯವಾದ ಅಂಶವನ್ನು, ನಮ್ಮ ಅಂತರಂಗದಲ್ಲಿದ್ದ ಅಂಶವನ್ನು ಮುಚ್ಚಾಕ್ಬಿಟ್ಟಿದ್ದೀವಿ. ನಾನು ಅಂತ ವಿಶೇಷಣದಿಂದ ಅಲಂಕಾರ ಮಾಡಿಕೊಂಡಂಥ ಸಾಮಾನ್ಯತೆಯನ್ನು ವಿಜೃಂಭಿಸುವುದಕ್ಕೆ ಬಿಟ್ಟಿದ್ದೀವಿ. ಇದು ನನ್ನೊಳಗಡೆಯೇ ಸಂಘರ್ಷವನ್ನು ಉಂಟು ಮಾಡಿ ಸರಳ ಸಹಜ ಆಗೋದಕ್ಕೆ ಬಿಡ್ತಾ ಇಲ್ಲ. ಈಗ ಮತ್ತೆ ಪ್ರಶ್ನೆ ಬರುತ್ತೆ, ಹಾಗಾದರೆ ಏನು ಮಾಡಬೇಕು? ಇದಕ್ಕೆ ಡಾಕ್ಟರ್ ಪ್ರಸನ್ನ ಹೆಗಡೆಯವರು ಹಿಂದಿನ ವಾರ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಹೇಳಿದರು, ತಾವು ಹೇಗೆ ಇತ್ತೀಚೆಗೆ ಮನುಷ್ಯನಲ್ಲಿ ನೆಮ್ಮದಿಯ ಕೊರತೆ ಉಂಟಾಗಿದೆ, ನೆಮ್ಮದಿಯ ಕೊರತೆ ಉಂಟಾದಾಗ ನಾವು ಹೇಗೆ ಅವರನ್ನು ಮಾತಾಡಿಸ್ತೀವಿ, ಅದಕ್ಕೆ ಮೂಲಭೂತವಾಗಿ ಅವರಿಗೆ 4 ಅಂಶವನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೇಳ್ತೀವಿ. ಮೊದಲನೇದಾಗಿ ಮನಸ್ಸು ಬಿಚ್ಚಿ ಮಾತನಾಡಬೇಕು, ಮನಸ್ಸು ಬಿಚ್ಚಿ ನಗಬೇಕು, ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಳ್ಬೇಕು ಮತ್ತು ಒಳ್ಳೆಯ ಹವ್ಯಾಸವನ್ನು ಹೊಂದಬೇಕು ಅಂತ. ನಾನು ಅವ್ರ ಜೊತೆ ಮಾತಾಡುವಾಗ ಆಗಲೂ ನನ್ನ ತಲೆಯಲ್ಲಿ ಈ ಸರಳತೆ ಸಹಜತೆದೇನೋ ನಡೀತಿತ್ತು ಅನಿಸುತ್ತೆ. ಅವ್ರ ಜೊತೆ ಮಾತಾಡುವಾಗ ಹೇಳಿದೆ, ನೀವು ಇದು 4 ಅಳವಡಿಸ್ಕೊಳ್ಳೋದಕ್ಕೆ ಹೇಳ್ತೀರಿ, ಇದ್ರ ಜೊತೆಗೆ ಇನ್ನೂ 4 ನಾವು ಅಳವಡಿಸ್ಕೋಬೇಕು ಇರುವಿಕೆಯಲ್ಲಿ, ನಮ್ಮ ಬದುಕುವಿಕೆಯಲ್ಲಿ. ಯಾಕಂದರೆ ಜೀವನ ಅನ್ನೋದು ಸರಳವಾಗಿದೆ, ಜೀವನ ಅನ್ನೋದು ಸಹಜವಾಗಿದೆ, ನಮ್ಮ ಬದುಕುವಿಕೆ ಸಂಕೀರ್ಣಗೊಂಡಿದೆ. ಜೀವನ ಸರಳವಾಗೇ ಇದೆ, ಇದು ಭೂಮಿ ಹುಟ್ಟಿದಾಗಿಂದ ಕೊನೆಯವರೆಗೂ ಅದು ಜೀವನ ಸರಳವಾಗೇ ಇರುತ್ತೆ. ಆದರೆ ಬದುಕುವಿಕೆಯಲ್ಲಿ ವ್ಯತ್ಯಾಸವಾಗಿದೆ. ಆ ಬದುಕುವಿಕೆಗೆ ಅವರು ಈ 4 ಉಪಾಯವನ್ನು ಹೇಳಿದರು. ಇದ್ದದ್ರಲ್ಲಿ ತೃಪ್ತಿಯಿಂದ ಬದುಕಬೇಕು, ಮನಸ್ಸು ಬಿಚ್ಚಿ ನಗಬೇಕು, ಮನಸ್ಸು ಬಿಚ್ಚಿ ಮಾತನಾಡಬೇಕು, ಒಳ್ಳೆಯ ಹವ್ಯಾಸವನ್ನು ಹೊಂದಿರಬೇಕು. ಇದು ನಾವು ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ರು.
ಇದಕ್ಕೆ ಇನ್ನೂ 4 ನಾನು ಅವ್ರ ಜೊತೆಗೆ ಮಾತಾಡುವಾಗ ಸೇರಿಸಿದೆ. ನಾವು ಒಳ್ಳೆಯ ಹವ್ಯಾಸವನ್ನು ಹೊಂದಬೇಕು, ಇನ್ನೊಬ್ಬರ ಒಳ್ಳೆಯ ಹವ್ಯಾಸವನ್ನು ಗೌರವಿಸಬೇಕು. ನಾವು ಮನಸ್ಸು ಬಿಚ್ಚಿ ಮಾತನಾಡಬೇಕು, ಇನ್ನೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದಾಗ ಆಲಿಸಬೇಕು. ನಾವು ಮನಸ್ಸು ಬಿಚ್ಚಿ ನಗಬೇಕು, ಇನ್ನೊಬ್ಬರನ್ನ ನಗಿಸ್ಬೇಕು. ನಾವು ಇದ್ದದ್ರಲ್ಲಿ ತೃಪ್ತಿಯಿಂದ ಇರಬೇಕು, ಇನ್ನೊಬ್ಬರ ತೃಪ್ತಿಯನ್ನು ಗೌರವಿಸಬೇಕು. ಇದು ಪರಸ್ಪರರಿಂದ ಆದಾಗ ಸಮಾಜವೇ ಬದಲಾಗುತ್ತೆ. ಯಾಕಂದರೆ ಸರಳತೆ ಮತ್ತು ಸಹಜತೆಯ ವ್ಯಾಖ್ಯಾನದಲ್ಲಿ ಸಮತ್ವ, ಮಿತತ್ವ, ಆಧ್ಯಾತ್ಮಿಕ ಮೌಲ್ಯಗಳು, ನಮ್ಮ ಮಾನಸಿಕ ಸಮತೋಲನ ಇವೆಲ್ಲವೂ ಬರುತ್ತೆ. ಇದರ ಜೊತೆಗೆ ಇನ್ನೂ ಒಂದು ವಿಶೇಷ ವಾಕ್ಯ ಬರುತ್ತೆ. ಆರೋಗ್ಯ ಅಂದರೆ ಬರೀ ದೈಹಿಕವಾಗಿ ಮಾತ್ರವಲ್ಲ, ಆರೋಗ್ಯವೆಂದರೆ ಮಾನಸಿಕವಾಗಿ ಸಾಮಾಜಿಕವಾದ ಸಂಬಂಧದೊಡನೆ ಇರೋದು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಹೊರಸೂಸುವ ಹಾಗೆ ನಮ್ಮ ಇರುವಿಕೆಯನ್ನು ರೂಪಿಸ್ಕೊಳ್ಳೋದು, ಇವೆಲ್ಲವನ್ನೂ ಅದು ಒಳಗೊಂಡಿರುತ್ತೆ. ಅಂದಮೇಲೆ ಪರಸ್ಪರರಲ್ಲಿ ಗೌರವ, ಆದರ ಇವೆಲ್ಲದರ ಕುರಿತಾಗಿ, ಇಲ್ಲಾಂದರೆ ನಾನೊಬ್ಬಳೇ ಮಾತಾಡ್ತೀನಿ, ನೀವೆಲ್ಲರೂ ಕೇಳಿ ಸರಿಯಾಗಲ್ಲ. ಎಲ್ಲರ ಮಾತನ್ನು ಚೆನ್ನಾಗಿ ಆಲಿಸಬಲ್ಲವರೇ ಸರಿಯಾಗಿ ಮಾತನಾಡಬಲ್ಲರು. ನನ್ನ ಒಳಗನ್ನ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದಾಗಲೇ, ಹಾಗೆ ಮಾತನಾಡುವುದನ್ನು ಕಲಿತಾಗಲೇ ನಾನು ಇನ್ನೊಬ್ಬರ ನೋವನ್ನು ಅದು ಒಂದೇ ನೆಲೆಯಲ್ಲಿ ಆಗಬೇಕು. ಇಲ್ಲ ನಾನು ಮಾತಾಡ್ತೀನಿ, ನಾನು ನಗಿಸ್ತೀನಿ, ನಾನು ಹೀಗೆ ಇಲ್ಲ, ಇದು ಪರಸ್ಪರರಲ್ಲಿ ಆಗಬೇಕು. ಹೀಗಾಗೋದಕ್ಕೆ ಇದು ಹೇಳಿದ ತಕ್ಷಣ ನನ್ನ ಗೆಳತಿಯು ಒಬ್ಬಳು ಕೇಳಿದ್ರು, ಹೌದು ನಾನು ಕಾರ್ಯಕ್ರಮಕ್ಕೆ ಹೋಗಿ ಬಂದು ಡಾಕ್ಟರ್ ಪ್ರಸನ್ನ ಹೆಗಡೆ ಹೀಗೆ ಚೆನ್ನಾಗಿ ಮಾತಾಡಿದ್ರು, ಹೀಗೀಗಾಯಿತು. ಅವಳಂದು ಇವೆಲ್ಲವನ್ನು ನಾನು ಒಪ್ಕೋತೀನಿ, ಮೊದಲಿಗೆ ಏನು ಮಾಡಬೇಕು ಅಂತ ಹೇಳು. ಇದಕ್ಕೆ ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಹೀಗಾಗಬೇಕು ಅಂದರೆ ನನಗೋಸ್ಕರ ಒಂದು 5 ರಿಂದ 10 ನಿಮಿಷವಾದರೂ ತೆಗೆದಿಟ್ಕೋಬೇಕು. ನಮ್ಮ ಕೈಯಲ್ಲಿರೋದು ಏನು ಈಗ? ಸಮಯ ಮತ್ತು ವಿಚಾರ, ಇವೆರಡೇ ನಮ್ಮ ಕೈಯಲ್ಲಿದೆ. ಹಣ, ಅಂತಸ್ತು, ಆಸ್ತಿ, ಅನುಕೂಲ, ಸೌಲಭ್ಯ, ಪ್ರತಿಷ್ಠೆ, ಪ್ರಶಸ್ತಿ ಇವ್ಯಾವೂ ಇರುವಂಥದ್ದಲ್ಲ. ಈಗಿದ್ದು ನಾಳೆ ಕಳೆದು ಹೋಗ್ಬಿಡ್ಬೋದು. ಕೊನೆಯವರೆಗೂ ನಮ್ಮ ಜೊತೆ ಇರುವಂಥದ್ದು ಯಾವುದು? ನನ್ನದೇ ಜೀವಿತಾವಧಿ. 80 ವರ್ಷ ಬದುಕ್ತೀನೋ 90 ವರ್ಷ ಬದುಕ್ತೀನೋ, ಆ ಅವಧಿ ತೆಗೆದುಕೊಂಡು ಬಂದಿದ್ದೀನಲ್ಲ, ಆ ಸಮಯ ಮತ್ತು ನನ್ನ ವಿಚಾರ, ಇವೆರಡರ ಸದುಪಯೋಗ ಮಾತ್ರ ನನ್ನ ಕೈಲಿದೆ. ಉಳಿದು ಎಲ್ಲದರ ಮೇಲೆ ನಾನು ಅವಲಂಬಿತಳಾಗಿದ್ದೀನಿ. ಅದು ಎಷ್ಟೊತ್ತಿಗೂ ಹೇಗೂ ಬದಲಾಗಬಹುದು. ಆದರೆ ಇವೆರಡಿದೆಯಲ್ಲ, ಇವೆರಡನ್ನ ನಾನು ಎಲ್ಲರಿಗೂ ಹಂಚಿಬಿಟ್ಟಿದ್ದೀನಿ. ಹೇಗೆ ನನ್ನ ಚಿಂತನ ಶಕ್ತಿಯನ್ನು ಬಹಿರ್ಮುಖಗೊಳಿಸಿ ಒಂದಿಷ್ಟು ಭಾರವನ್ನು ತಲೆ ಮೇಲೆ ಹಾಕ್ಕೊಂಡೋ, ಅದೇ ರೀತಿ ನನ್ನ ಸಮಯ ಮತ್ತು ನನ್ನ ವಿಚಾರ ಇವೆರಡನ್ನು ನಾನು ಎಲ್ಲರಿಗಾಗಿ ಹಂಚಿಬಿಟ್ಟಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ, ನನ್ನ ಕುರಿತಾಗಿ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಎಲ್ಲರಿಗಾಗಿ ಹಂಚಿದ್ದೀನಿ. ಈಗ ಮೊದಲನೆಯ ಹೆಜ್ಜೆಯಾಗಿ ಸಮಯ ಮತ್ತು ವಿಚಾರವನ್ನು ದಿನದಲ್ಲಿ 5 ರಿಂದ 10 ನಿಮಿಷ ನಮಗೋಸ್ಕರ ತೆಗೆದಿಟ್ಕೊಳ್ಳೋಣ. ಬೆಳಿಗ್ಗೆ ಅಥವಾ ಸಾಯಂಕಾಲ, ಸಾಧ್ಯವಾದರೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು 10 ರಿಂದ 15 ನಿಮಿಷ ಮೊದಲು ಪ್ರಾರಂಭವಾಗಿ, ಆಮೇಲೆ ನಮ್ಮ ಅಂತರಂಗದೆಡೆಗಿನ ದೃಷ್ಟಿ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಅದರ ಸೌಂದರ್ಯ ಒಮ್ಮೆ ನೋಡಿದ್ರೆ, ಅದರ ಸುಖವನ್ನು ಒಮ್ಮೆ ಅನುಭವಿಸಿದ್ರೆ, ಆಮೇಲೆ ಹೆಚ್ಚಿನ ಸಮಯ ನನಗೆ ಕೊಟ್ಕೊಳ್ಳೋಣ ಅನ್ನೋ ಸ್ವಾರ್ಥಿಗಳಾಗ್ತಾರೆ ಎಲ್ಲರೂ. ಬೆಳಗ್ಗೆ 5 ರಿಂದ 10 ನಿಮಿಷ ಹಗುರವಾಗಿ ಕಣ್ಮುಚ್ಚಿ ನಮಗೋಸ್ಕರ ಬಡಿತಾ ಇದೆಯಲ್ಲ ಹೃದಯ, ಅದರ ಕಡೆ ಗಮನ ಹರಿಸೋಣ. ಅದು ನಾವಿರೋಷ್ಟು ದಿನ ನಮಗಾಗಿ ಬಡಿತಾ ಇದೆ. ಇನ್ನೊಬ್ರು ಯಾರೋ ಮೆಸೇಜ್ ಕಳಿಸಿದ್ರು, ಹೃದಯ ನಮಗೋಸ್ಕರ ಕೊನೆವರೆಗೂ ಬಡಿಯುತ್ತೆ, ಅದು ನಿಮ್ಮದಾಗ್ಲಿ ಬೇರೆಯವರದ್ದಾಗ್ಲಿ ನೋಯಿಸಬೇಡಿ ಅಂತ. ಹಾಗೆ ಆ ಹೃದಯಕ್ಕೆ ನಾವು ಸಮಯ ಕೊಡೋಣ. ಸಮಯ ಕೊಟ್ಟು ಹೃದಯದ ಬಡಿತವನ್ನು ಆಲಿಸೋಣ, ತುಂಬ ಹಗುರವಾಗಿ ಕಣ್ಮುಚ್ಚಿ. ನಾವು ದಾಸರ ಗೀತೆಗಳಲ್ಲಿ ಕೇಳಿದ್ವಿ, ಭಕ್ತಿ ಗೀತೆಗಳಲ್ಲಿ ಕೇಳಿದ್ವಿ, ಎಲ್ಲಿದ್ದಾನೆ ಹೃದಯದೊಡೆಯ, ಹೃದಯದಲ್ಲೇ ಅಡಗಿ ಕೂತಿದ್ದಾನೆ. ಇದಕ್ಕೆ ಇನ್ನೊಂದು ಕತೆ ನೆನಪಾಗ್ತಾ ಇದೆ. ನನ್ನ ಕತೆಗಳು ಜಾಸ್ತಿ ಆಗಿಬಿಡುತ್ತೆ. ಇನ್ನೊಂದು ಕತೆ ನೆನಪಾಗ್ತಾ ಇದೆ. ದೇವರು ಸೃಷ್ಟಿ ಮಾಡಿದ್ನಂತೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಸೃಷ್ಟಿ ಮಾಡಿದ್ನಂತೆ, ಸೃಷ್ಟಿ ಇಷ್ಟು ಚೆನ್ನಾಗಾಯ್ತಂತೆ, ದೇವರಿಗೆ ಮೋಹ ಬರುವಷ್ಟು ಚೆನ್ನಾಗಾಯ್ತಂತೆ. ಈಗ ಭಯವಾಯ್ತಂತೆ, ನಾನು ಇಷ್ಟು ಚಂದದ ಸೃಷ್ಟಿ ಮಾಡಿದ್ದೀನಿ, ಯಾರಾದರೂ ನಾನು ಹುಡ್ಕೊಂಡು ಬಂದ್ಬಿಟ್ರೆ
ಹೇಗೆ ಮಾಡಿದೆ, ಇನ್ನೊಂದು ಸೃಷ್ಟಿ ಬೇಕು, ಏನಾದರೂ ಹುಡುಕೊಂಡು ಬಂದು ಏನು ಮಾಡಬೇಕು? ದೇವರು ಇವನು ಮನುಷ್ಯ ತುಂಬ ಅಪಾಯಕಾರಿಯೇ ಇದ್ದಾನೆ, ಹುಡ್ಕೊಂಡು ಬಂದು ಕೇಳಿದ್ರೆ ಉತ್ತರ ಇಲ್ಲ. ಅದಕ್ಕೆ ಮನುಷ್ಯನ ಹೃದಯದಲ್ಲಿ ಅಡ್ಕೊಂಡ್ಬಿಟ್ನಂತೆ. ಮನುಷ್ಯ ಮಸೀದಿ, ಚರ್ಚು, ದೇವಸ್ಥಾನದಲ್ಲಿ ಹುಡುಕ್ತಿದ್ದಾನೆ, ತನ್ನೊಳಗಡೆ ಹುಡುಕ್ತಿಲ್ಲ. ತನ್ನ ಒಳಗಡೆ ಹುಡುಕಿದ್ರೆ ಸಿಗ್ತಾ ಇತ್ತು. ಹಾಗೆ ಹೃದಯದ ಬಡಿತದ ಹಿಂದಿನ ಕಾರಣವಾಗಿ ನಮ್ಮೊಳಗೆ ಅಡಗು ಕೂತಿದೆಯಲ್ಲ, ಅದರ ಕಡೆ ಒಂದಿಷ್ಟು ಗಮನ ಹರಿಸಿದ್ರೆ ಸಾಕು, ಅದು ನಮ್ಮ ರಕ್ಷಣೆಯನ್ನು ಅದು ಮಾಡುತ್ತೆ. ದಿನದಲ್ಲಿ ನಾನು ಎಲ್ಲರ ಹತ್ರನೂ ವಿಜ್ಞಾಪನೆ ಮಾಡ್ತಿದ್ದೀನಿ ಅಥವಾ ವಿನಂತಿ ಮಾಡ್ಕೊಳ್ತಿದ್ದೀನಿ. ಈಗಾಗಲೇ ಬಹಳಷ್ಟು ಜನ ಮಾಡ್ತಿರ್ಬೋದು. ಬೆಳಗ್ಗೆ ಒಂದು 5 ರಿಂದ 10 ನಿಮಿಷ ಸೂರ್ಯೋದಯಕ್ಕಿಂತ ಮುಂಚೆ ಕೂತು ಹಗುರವಾಗಿ ಕಣ್ಮುಚ್ಚಿ ನಮ್ಮ ಹೃದಯದ ಬಡಿತದ ಕಡೆಗೆ ಲಕ್ಷ್ಯ ವಹಿಸಿದ್ರೆ ಅದೇ ಮುಂದಿನದನ್ನು ನಮ್ಗೆ ಹೇಳುತ್ತೆ. ನಮ್ಮ ವಿಚಾರವನ್ನು, ನಮ್ಮ ಸಮಯವನ್ನು ಒಂದಿಷ್ಟು ನಮಗೆ ನಾವು ಕೊಟ್ಕೊಳ್ಳೋದ್ರಿಂದ ನಮ್ಮ ಜೀವನ ತನಗೆ ತಾನೇ ಸರಳವಾಗುತ್ತೆ, ತನಗೆ ತಾನೇ ಸಹಜವಾಗುತ್ತೆ. ಯಾಕಂದರೆ ನಾನು ಮಹಾನುಭಾವರನ್ನು ನೋಡಿ ಒಡನಾಡಿ ಅವ್ರ ಜೊತೆ ಮಾತಾಡಿದಾಗ ಒಂದು ಮಾತು ನಾನು ಅವ್ರ ಹತ್ರ ಕೇಳಿದ್ದೆ, ಹಾಗಾಗಬೇಕು ಅಂದರೆ, ನಿಮ್ಮ ಹಾಗಾಗಬೇಕು ಅಂದರೆ ಏನು ಮಾಡಬೇಕು? ಇಟ್ಟಂಗಿರೋ ಸಿದ್ದೇಶ ಸುಮ್ಮನೆ ಇದ್ಬಿಡು ಅಂದರೆ. ಹಾಗಂದ್ರೆ ಏನು? ಇವೆಲ್ಲ ಅಂಶಗಳು ಅದು ಒಂದೇ ವಾಕ್ಯದಲ್ಲಿ ಅಡಗಿವೆ. ಇಟ್ಟಂಗಿರೋ ಸಿದ್ದೇಶ. ಹಾಗಿರಕ್ಕೆ ಬರುತ್ತಾ? ನಾನು ಹೀಗಿದ್ರೆ ನಿನ್ನೆ ಚೆನ್ನಾಗಿತ್ತು, ಹಾಗಿರ್ಬೋದಾಗಿತ್ತು, ನಾಳೆ ಹೀಗಾಗಬೇಕು, ಹಾಗೆ ಅಂದರೆ ಒಂದು ಭೂತಕಾಲದ ಭಾರ ನನ್ನ ಬೆನ್ನಿಗಿರುತ್ತೆ, ಇಲ್ಲ ಭವಿಷ್ಯತ್ತಿನ ಕನಸು ನನ್ನ ಕಣ್ಣಲ್ಲಿರುತ್ತೆ. ವರ್ತಮಾನದಲ್ಲಿ ಕಾಲೂರಿ ನಿಂತು ನಾನು ಈಗಿರೋದು, ಈಗ ಪಡ್ಕೊಂಡಿದ್ದು ಚೆನ್ನಾಗಿದೆ ಅನ್ನೋ ತೃಪ್ತಿ ನನಗಿದೆಯಾ? ಇಟ್ಟಂಗಿರೋ ಸಿದ್ದೇಶ. ಹಾಗಾಗೋದಿಕ್ಕೆ ಬೆಳಗಿನ 10-15 ನಿಮಿಷ ನಾವು ಕಣ್ಮುಚ್ಚಿ ಕೂಡ್ತೀವಲ್ಲ, ನಮ್ಮ ಒಳಗಡೆ ಇರುವ ಈಶ್ವರನನ್ನು ನೆನೆಸ್ತಾ, ನಮ್ಮ ಒಳಗಡೆ ಇರುವಂಥ ಸೃಷ್ಟಿಕರ್ತ, ನಮ್ಮ ಸೃಷ್ಟಿಕರ್ತನೂ ಹೌದು, ಈ ಅಗಾಧ ಸೃಷ್ಟಿಯ ಸೃಷ್ಟಿಕರ್ತನೂ ಹೌದು, ಆತನನ್ನು ಒಮ್ಮೆ ಗಮನಿಸ್ತೀವಲ್ಲ, ಆತನೇ ಅಥವಾ ಆ ಶಕ್ತಿಯೇ ನಮ್ಮನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಬಿಡುತ್ತೆ. ಆಗ ನಾವೇನೂ ಮಾಡಬೇಕಾಗಿಲ್ಲ. ಜೀವನ ಸರಳವೂ ಆಗುತ್ತೆ, ಸಹಜವೂ ಆಗುತ್ತೆ. ಮನುಷ್ಯ ಯಾವುದನ್ನು ತನ್ನ ಜೀವನದ ಗುರಿ, ತನ್ನ ಕನಸು, ತನ್ನ ಹಕ್ಕು ಅಂದ್ಕೊಂಡೋ ಸಮೃದ್ಧವಾದ, ಇಲ್ಲಿ ಸಮೃದ್ಧ ಅಂದರೆ ಮತ್ತೆ ನಾನು ಐಶ್ವರ್ಯದಿಂದ ಹೇಳ್ತಾ ಇಲ್ಲ, ಸಂಪತ್ತಿನಿಂದ ಹೇಳ್ತಾ ಇಲ್ಲ, ಸಮೃದ್ಧವಾದ, ನೆಮ್ಮದಿಯ, ಸಂತೋಷದಾಯಕ, ಸಾರ್ಥಕವಾದ, ಸಹಜ, ಸರಳ ಜೀವನ ನಮ್ದಾಗುತ್ತೆ. ಹೀಗಂದಾಗ ತುಂಬ ಜನ ಅಂತಾರೆ, ಇಲ್ಲ ನನಗೆ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕು, ಆಗಲ್ಲ, ನನಗೆ ರಾತ್ರಿ ಯಾರೋ ಗೆಸ್ಟ್ ಬಂದಿದ್ರು, ಲೇಟ್ ಆಗೋಯ್ತು, ಮಲಗೋದು ಲೇಟ್ ಆಯಿತು. ಆಗಬಹುದು, ನನಗೂ ಒಂದೊಂದು ದಿನ ಇದ್ದ ಸಮಯಕ್ಕಿಂತ ವ್ಯತ್ಯಾಸವಾಗಿ ನಾನು ಬೆಳಗ್ಗೆ ಧ್ಯಾನಕ್ಕೆ ಕೊಡ್ತೀನಿ. ಆದರೆ ಹೇಳಿದ್ದನ್ನು ನಾವು ಪಾಲಿಸಲೇಬೇಕು, ಅವಧಿಯನ್ನು ಪಾಲಿಸಲೇಬೇಕು. ನಿಮಗೆ ಸಮಯ ಕೂಡೋದು 10-15 ನಿಮಿಷ ವ್ಯತ್ಯಾಸವಾಗಿದೆ, ಆದರೆ ಸಮಯವನ್ನು ಎತ್ತಿಟ್ಕೊಂಡದ್ದನ್ನು ಪಾಲಿಸಿ. ಹಾಗೆ ಕೂತಾಗ ಏನಾಗುತ್ತೆ, ಅದೇ ನಿಮ್ಮ ಅನುಭವಕ್ಕೆ ಬರುತ್ತೆ, ಮುಂದೆ ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೇ ಒಬ್ಬರು ಕೇಳಿದ್ದನ್ನು ಹೇಳ್ತಾ ಇದ್ನಲ್ಲ, ಅವರು ಹೇಳಿದ್ರು ರಾತ್ರಿ ಲೇಟ್ ಆಯಿತು, ಅದಕ್ಕೆ ಬೆಳಗ್ಗೆ ಆಗಲ್ಲ. ಈಗ ಹೇಳು, ಇವೆಲ್ಲದರ ಜೊತೆಗೆ ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಏನು ಮಾಡಬೇಕು? ಮನಸ್ಸು ಮಾಡಬೇಕು. ಮನಸ್ಸಿದ್ದಲ್ಲಿ ಮಾರ್ಗ ಇದೆ. ನಾನು ಮಾಡ್ತೀನಿ, ಹೀಗೆ ನನಗೆ ನಾ ಸಮಯ ಕೊಟ್ಕೋತೀನಿ, ಸರಳ ಸಹಜವಾಗೋದಕ್ಕೆ ನನಗೆ ನಾನೇ ಸಹಾಯ ಮಾಡ್ಕೋತೀನಿ ಅಂತ ಮನಸ್ಸು ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಹಾಗೇ ಆಗುತ್ತೆ. ಮನಸ್ಸು ಮಾಡಿದ್ರೆ, ಮೊನ್ನೆ ಇನ್ನೊಬ್ಬರು ತಮಾಷೆ ಮಾಡ್ತಾ ಇದ್ರು, ಮನಸ್ಸಿಟ್ಟು ಹುಡುಕಿದ್ರೆ ದೇವರೇ ಸಿಗ್ತಾನಂತೆ, ಇದೇನು ಮಹಾ ಅಂತ. ಅಂದರೆ ಹಾಗಿದೆ ನಮ್ಮ ಮನಸ್ಸಿನ ಶಕ್ತಿ, ಹಾಗಿದೆ ನಮ್ಮ ಮನಸ್ಸಿನ ವ್ಯಾಪ್ತಿ. ಅದು ಸರ್ವತ್ರವಾಗಿದೆ, ಸರ್ವವ್ಯಾಪಿಯಾಗಿದೆ, ಸರ್ವಶಕ್ತವಾಗಿದೆ, ಅದೆಲ್ಲವನ್ನೂ ಮಾಡುತ್ತೆ. ಆದರೆ ನಮ್ಮಿಂದ ಒಂದು ಸಣ್ಣ ಸೂಚನೆಯನ್ನು, ಸಣ್ಣ ಸಂಕಲ್ಪವನ್ನು ನಿರೀಕ್ಷೆ ಮಾಡುತ್ತೆ. ಮನಸ್ಸು ಮಾಡಿ ಮಾಡದೇ ಇರೋದು ಏನಿದೆ ಅನ್ನೋದಕ್ಕೆ ನಾವು ದಿನನಿತ್ಯ ಪತ್ರಿಕೆಯಲ್ಲಿ ಓದ್ತೀವಿ. ಈಗ ಒಂದು 4 ದಿನದಿಂದ ನೀವು ಓದಿರ್ಬೋದು, ಸಿಂಧು ತಾಯಿ ಅನ್ನೋರ ಕತೆ ಬಂತು. ಸಿಂಧು ತಾಯಿ ಅನ್ನುವ ಹೆಣ್ಣುಮಗಳು, ರಾಜಸ್ಥಾನದಲ್ಲಿ ಅವರು ಅದನ್ನು ಹೇಳಿದ್ರು. ಸಿಂಧು ತಾಯಿ ಅನ್ನುವ ಹೆಣ್ಣುಮಗಳು ತನ್ನ 19-20ನೇ ವರ್ಷಕ್ಕೆ ಒಂದು ಹಸುಗೂಸನ್ನು ಮಡ್ಲಲ್ಲಿ ಇಟ್ಕೊಂಡು ಬಯಲಿಗೆ ಬಂದು ನಿಂತು. ಹಿಂದೆ ಮುಂದೆ ಯಾರೂ ಇಲ್ಲ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಆ ಪರಿಸ್ಥಿತಿ ಹೇಗೆ ನೂಕಲ್ಪಟ್ಲೋ ಗೊತ್ತಿಲ್ಲ. ಏನು ಮಾಡಬೇಕು? ಭಿಕ್ಷೆ ಬೇಡೋದನ್ನು ಬಿಟ್ಟರೆ ಇನ್ನೇನು ಇಲ್ಲ ಅವನ ಹತ್ರ. ಟ್ರೈನ್ನಲ್ಲಿ ಭಿಕ್ಷೆ ಬೇಡೋಕ್ಕೆ ಶುರು ಮಾಡಿದ್ಲು.
ಆ ಹಸು ಗೂಸನ್ನು ನೋಡಿ ಭಿಕ್ಷೆ ಹಾಕಿದ್ರು. 4 ಕಾಸು ಸಿಕ್ತಿತ್ತು. ಕೆಲವರು ತಂಗಳನ್ನು ಕೊಡ್ತಿದ್ರು, ಮಿಕ್ಕಿದ್ದು ಪ್ರಯಾಣಿಕರು ತಮ್ಮ ಹತ್ರ ಇರೋ ಮಿಕ್ಕಿದ್ದು ಆಹಾರವನ್ನು ಕೊಡ್ತಿದ್ರು. ಅದೇ ಆಹಾರವನ್ನು ತಿಂದು ಅದೇ ಹಣದಲ್ಲಿ ಹಾಗೂ ಹೀಗೂ ಮಗು ಸ್ವಲ್ಪ ದೊಡ್ಡದಾಗೋಕ್ಕೆ ಶುರುವಾಯಿತು. ಆದರೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಮಾಜ ಹೇಗಿದೆ ಅಂತ. 18-19 ವರ್ಷದ ಯುವತಿ ತನ್ನ ರಕ್ಷಣೆ ಹೇಗೆ ಮಾಡ್ಕೋಬೇಕು? ಟ್ರೈನಲ್ಲಿ ಓಡಾಡ್ತಾಳೆ ಹಗಲು ಹೊತ್ತು, ರಾತ್ರಿ ಹೊತ್ತು. ಅದಕ್ಕೆ ಅವಳು ಒಂದು ದಾರಿ ಕಂಡುಕೊಂಡ್ಳು. ಆ ಊರಿನ ಸ್ಮಶಾನ ತುಂಬ ಭಯಾನಕವಾಗಿತ್ತಂತೆ. ರಾತ್ರಿ ಹೊತ್ತು ಸ್ಮಶಾನದ ಪಕ್ಕದ ರಸ್ತೆಯಲ್ಲಿ ಹೋಗೋಕ್ಕೂ ಜನ ಹೆದರ್ತಿದ್ರಂತೆ. ಅದಕ್ಕೆ ಅವಳೊಂದು ಉಪಾಯ ತಾನೇ ಕಂಡುಕೊಂಡ್ಳು. ರಾತ್ರಿ ಆ ಹಸುಗೂಸನ್ನು ಕಟ್ಕೊಂಡು ಸ್ಮಶಾನದಲ್ಲಿ ಮಲಗ್ತಿದ್ಲಂತೆ. ಅದರಿಂದ ಜನ ಭಯ ಪಡ್ತಿದ್ರು, ಅಲ್ಲಿ ಅದೇ ಅವಳಿಗೆ ರಕ್ಷಣೆ ಆಗೋಯ್ತು. ಹೀಗೆ ಮಾಡ್ತಾ ತಂಗಳನ್ನು ತಿಂತ ಕೊಟ್ಟಿದ್ದ 4 ಕಾಸಿನಿಂದ ಮಗು ಏನೋ ದೊಡ್ಡದಾಗ್ತಾ ಬಂತು. ಒಂದಿನ ಸ್ವಲ್ಪ ದೊಡ್ಡದಾದ ಮಗುವಿನ ಕೈ ಹಿಡ್ಕೊಂಡು ಅವಳು ಟ್ರೈನಲ್ಲಿ ಭಿಕ್ಷೆ ಮುಗಿಸಿ ಕೆಳಗೆ ಇಳಿತಾ ಇದ್ದಾಗ ಯಾರೋ ರಾತ್ರಿ ನರಳಾಡೋ ಶಬ್ದ ಕೇಳಿಸ್ತಂತೆ, ಸದ್ದು ಕೇಳಿಸ್ತಂತೆ. ಎಲ್ಲಿ ಅಂತ ಹುಡ್ಕೊಂಡು ಹೋದರೆ ತನ್ನ ಮಗುವಿನ ವಯಸ್ಸಿನದೇ ಇನ್ನೊಂದು ಮಗು ಹಸಿವಿನಲ್ಲಿ ಸಾಯೋ ಸಂಕಟದಲ್ಲಿತ್ತಂತೆ. ಅದು ನರಳಾಡೋ ಶಬ್ದವನ್ನು ಕೇಳಿ ಇವಳು ಹುಡ್ಕೊಂಡು ಹೋಗಿ ನೋಡಿದ್ರೆ ಆ ಮಗು ಸತ್ತೋಗುತ್ತೆ ಅಂತ ತನ್ನ ಹತ್ರ ಇರೋ ತಂಗಳನ್ನು ಅದಕ್ಕೆ ತಿನ್ನಿಸಿ ಆ ಮಗುನ ಬದುಕಿಸಿದ್ಲಂತೆ. ಆ ಮಗುನ ಬದುಕಿಸುವಾಗ ಆ ಮಗುವಿನ ಸಂಕಟ ನೋಡಿ ತನ್ನ ಅಂಥ ಕಷ್ಟವನ್ನು ಜಯಿಸ್ಕೊಂಡು ಅಷ್ಟು ದಿನ ಅವಳು ಬದುಕಿದವಳು ಈ ಮಗುವಿನ ಸಂಕಟಕ್ಕೆ ಅವಳಲ್ಲಿ ತುಂಬ ಆಳದಿಂದ ಒಂದು ಬಲವಾದ ವಿಚಾರ ಬಂದ್ಬಿಡ್ತಂತೆ. ಇನ್ನು ತಾನು ಇರೋ ಈ ಜಾಗದಲ್ಲಿ ಯಾವ ಮಗುವು ಹಸಿವಿನಿಂದ ಸಾಯಬಾರದು. ಆ ನಿರ್ಧಾರ ಬಂದ ಕ್ಷಣದಿಂದ ಅವಳು ಸುಮ್ಮನೆ ಕೂಡ್ಲಿಲ್ವಂತೆ. ತನ್ನ ಹತ್ರ ಉಳಿದಿತ್ತಲ್ಲ 4 ಕಾಸು, ಯಾಕಂದರೆ ದಿನದ ಹೊಟ್ಟೆ ಖರ್ಚು ಆ ತಂಗಳನ್ನು ತಿಂದು ಆಗೋಗ್ತಿತ್ತು. 4 ಕಾಸು ಉಳಿದಿತ್ತಲ್ಲ ಗಂಟು, ಅದನ್ನು ಖರ್ಚು ಮಾಡಿ ಹುಡುಕಿ ಎಲ್ಲಿ ನರಳಾಟ ಕೇಳಿದ್ರು ಅವ್ರಿಗೆ ಆಹಾರ ಒದಗಿಸೋಕೆ ಶುರು ಮಾಡಿದ್ಲಂತೆ. ಮಾಡ್ತಾ ಮಾಡ್ತಾ ಅವಳಿಗೀಗ 60-64 ವರ್ಷ ಸಿಂಧು ತಾಯಿಗೆ. ಇಷ್ಟು ವರ್ಷದ ಪ್ರಯಾಣದಲ್ಲಿ ಅವಳು ತನ್ನ ಪಯಣದಲ್ಲಿ 1400 ಅನಾಥ ಮಕ್ಕಳನ್ನು ರಕ್ಷಣೆ ಮಾಡಿ ಅವಳ ಅನಾಥಾಶ್ರಮವನ್ನು ಕಟ್ಟದ್ಲಂತೆ. ಅವಳ ಈ ಪ್ರಯತ್ನವನ್ನು ಕಂಡು ಕೆಲವೇ ವರ್ಷಗಳಲ್ಲಿ ಕೆಲವು ಸಂಘ ಸಂಸ್ಥೆಗಳು ಜೊತೆಗೂಡಿದ್ವಂತೆ, ದಾನಿಗಳು ಜೊತೆಗೂಡಿದ್ರಂತೆ. ಈಗ ಅವಳು ಬಹುದೊಡ್ಡ ಅನಾಥಾಶ್ರಮವನ್ನು ಕಟ್ಟಿ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿ, ಬೇಕಾದಷ್ಟು ಪ್ರಶಸ್ತಿಗಳು ಅವಳನ್ನು ಹುಡುಕೊಂಡು ಬಂತು. ಒಬ್ಬ ಅನಾಥ ಹೆಣ್ಣುಮಗಳು ಮನಸ್ಸು ಮಾಡಿದ್ರಿಂದ ಅಂಥ ದೊಡ್ಡ ಸಂಸ್ಥೆಯನ್ನೇ ಕಟ್ಟಬೇಕಾದ್ರೆ ಮನಸ್ಸು ಮಾಡಿದ್ರೆ ಏನಾಗಲ್ಲ? ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳಕ್ಕಾಗಲ್ವ? ಉದ್ಧಾರ ಅನ್ನೋದು ಬಹುದೊಡ್ಡ ಮಾತಾದೀತು. ನಮ್ಮನ್ನೇ ನಾವು ಸರಳೀಕರಣಗೊಳಿಸ್ಕೊಳ್ಳೋದು, ಸಹಜವಾಗಿ ಮಾಡ್ಕೊಳ್ಳೋದು ಆಗಲ್ವ? ಆಗತ್ತೆ. ನಾವು ಮನಸ್ಸು ಮಾಡಬೇಕಷ್ಟೆ. ಅದಕ್ಕೆ ನಾವು ಸರಳವಾಗೋಣ, ಎಲ್ಲರೂ ಸರಳವಾಗೋದಕ್ಕೆ ಸಹಾಯವನ್ನು ಮಾಡೋದಕ್ಕೆ ಮುಂದಾಗೋಣ.